ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳ ಬಹುತೇಕ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ವಿದ್ಯಾರ್ಥಿಗಳು ರಿಸಲ್ಟ್ಗೆ ಕೂಡ ಕಾಯ್ತಾ ಇರುವಂಥದ್ದಾಗಿರುತ್ತೆ. ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಪೈಕಿ ಇವಾಗ ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ಬರ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಒಂದು ಅಥವಾ ಫೇಲ್ ಆಗ್ಬೋದು ಅಂತಕ್ಕಂಥ ಭಯ ಇರತಕ್ಕಂಥ ವಿದ್ಯಾರ್ಥಿಗಳ ಪ್ರಶ್ನೆ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಂತ. ಕೆಲವೊಂದು ಮಾಹಿತಿಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಸುದ್ದಿಗಳು ಬರ್ತಾ ಇರಬಹುದು. ಸೊ ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಪರ್ಸೆಂಟ್ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಿದ್ದಾರೆ, 10%, 5%, 20% ಅಂತೆಲ್ಲ ಸುದ್ದಿಗಳು ಬರ್ತಾ ಇರ್ಬೋದು ವಿದ್ಯಾರ್ಥಿಗಳಿಗೆ. ಆದರೆ ಒಂದು ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ಶಿಕ್ಷಣ ಇಲಾಖೆಯವರು ಅಧಿಕೃತವಾಗಿ ಯಾವಾಗ ನಿಗದಿ ಮಾಡಿದ್ರು? ಸೊ ಇದೀಗ 2025ರ ಒಂದು ನಿಯಮದ ಪ್ರಕಾರದಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳಿಗೆ ಏನಾದ್ರು ಬದಲಾವಣೆ ಆಗಿದೆಯಾ? ಗ್ರೇಸ್ ಮಾರ್ಕ್ಸ್ನ ಕುರಿತು ಶಿಕ್ಷಣ ಸಚಿವರ ಒಂದು ಸ್ಪಷ್ಟನೆ ಕೂಡ ಬಂದಿರುವಂಥದ್ದಾಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಇರುತ್ತಾ ಇರೋದಿಲ್ವಾ ಈ 2025ರಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 1ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ? ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡುವುದರಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ಇರೋರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಮರೀದೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ಕೂಡ ತಲುಪಿಸಿ ಅಂತ ಹೇಳ್ತಾ ಈಗ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಕೂಡ ಆಗ್ತಾ ಇರುವಂಥದ್ದು ರಿಸಲ್ಟ್ ಯಾವಾಗ ಬರುತ್ತೆ, ಯಾವ ದಿನ ರಿಸಲ್ಟ್ ಬರುತ್ತೆ ಅಂತ ಒಂದು ಪ್ರಶ್ನೆಗಳಿದ್ರೆ ಪಾಸ್ ಆಗ್ತೀವಾ ಫೇಲ್ ಆಗ್ತೀವಾ? ಸೊ ಇಂತಿಷ್ಟು ಮಾರ್ಕ್ಸ್ಗಳನ್ನ ನಮಗೆ ಕೊಟ್ಟರೆ ನಾವು ಪಾಸ್ ಆಗ್ತೀವಿ, ಆದರೆ ನಮಗೆ ಗ್ರೇಸ್ ಮಾರ್ಕ್ಸ್ ರೀತಿಯಲ್ಲಿ ಕೊಟ್ಟು ನಮ್ಮನ್ನ ಪಾಸ್ ಮಾಡ್ತಾರಾ? ಅಥವಾ ಇಲಾಖೆ ಕಡೆಯಿಂದನೇ ಎಷ್ಟು ಮಾರ್ಕ್ಸ್ ಅಂತ ನಿಗದಿ ಆಗ್ಬಿಟ್ರೆ ನಂದು ಎಷ್ಟು ಮಾರ್ಕ್ಸ್ ತೆಗೆದುಬಿಟ್ರೆ ನಮ್ಮನ್ನ ಇಂತಿಷ್ಟು ಮಾರ್ಕ್ಸ್ ಅಂತ ಕೊಟ್ಟು ಪಾಸ್ ಮಾಡೇ ಮಾಡ್ತಾರಾ? ಅಥವಾ ಇವಾಗ ಕಳೆದ ವರ್ಷಗಳಲ್ಲಿ ಆ ಥರ ಮಾಡ್ತಿರು, ಈ ವರ್ಷ ಕೂಡ ಅದೇ ನಿಯಮ ಅನ್ವಯ ಆಗ್ತಿದೆಯಾ? ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರ ಬರ್ತಿದೆ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅಂತೆ, ಅಥವಾ ನಮ್ಮನ್ನ ಕೂಡ ಪಾಸ್ ಮಾಡ್ತಾರಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ? ಹಲವಾರು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿದೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂಥದ್ದಿದೆ. ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಹಂತದಿಂದ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಕೂಡ ಶುರುವಾಗಿರೋದಾಗಿರುತ್ತೆ. ವಿದ್ಯಾರ್ಥಿಗಳು ಫಲಿತಾಂಶಕ್ಕೆ ದಿನನಿತ್ಯ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಹಲವಾರು ಫ್ರೆಂಡ್ಸ್ಗಳನ್ನಾಗಿರ್ಬೋದು ಕೇಳ್ತಾನೆ ಇದ್ದೀರಾ, ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ಬಿಟ್ಟು. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ದಿನಾಂಕ ಅಂತೂ ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರ್ತದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಒಂದು ಅಧಿಕೃತ ಪ್ರಕಟಣೆ ಅಂತೂ ವಿದ್ಯಾರ್ಥಿಗಳಿಗೆ ತಿಳಿದು ಬಂದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಆ ದಿನಾಂಕದ ರಿಸಲ್ಟ್, ಈ ದಿನಾಂಕ ರಿಸಲ್ಟ್, ಅವಾಗ ರಿಸಲ್ಟ್ ಬರ್ತಿದೆ, ರಿಸಲ್ಟ್ ಬಂದ್ಬಿಟ್ಟಿದೆ ಅಂತೆಲ್ಲ ಕೂಡ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ರಿಸಲ್ಟ್ ಬಗ್ಗೆ ಸುದ್ದಿಗಳನ್ನ ಸಾಕಷ್ಟು ನೋಡ್ತಾನೆ ಇರ್ತೀರಾ. ನಾವು ಕೂಡ ಕ್ಲಾರಿಟಿ ಕೊಡ್ತಾನೆ ಬಂದಿದ್ದೀವಿ ವಿದ್ಯಾರ್ಥಿಗಳಿಗೆ. ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಅಧಿಕೃತ ಮಾಹಿತಿ ಏನಾಗಿರುತ್ತೆ, ಮತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಏನು ಸುದ್ದಿ ಇದಾವೆ ಅಂತ. ಇದೀಗ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಅಲ್ವಾ, ರಿಸಲ್ಟ್ ಯಾವಾಗ ಬರುತ್ತಾಗಿದ್ರೆ ವಿದ್ಯಾರ್ಥಿಗಳಿಗೆ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಗಳು ಏನಾಗಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಾದರೆ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 20ನೇ ತಾರೀಕಿನ ತನಕ ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಮುಗಿದಿರುವಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಈ ಒಂದು ಪರೀಕ್ಷೆನ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಬಹುತೇಕರು ಹೊಸದಾಗಿ ಈ ವಿಡಿಯೋನ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಆ ವಿದ್ಯಾರ್ಥಿಗಳಿಗೆ ತಿಳಿಸ್ತಿರೋದು ಅಂದರೆ ಮಾರ್ಚ್ 21ನೇ ತಾರೀಕಿನಿಂದನೇ ವ್ಯಾಲ್ಯೂಯೇಷನ್ಗಳನ್ನ ಶುರು ಮಾಡಿರೋದಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನು ಸುಮಾರು 76ಕ್ಕೂ ಅಧಿಕ ಮೌಲ್ಯಮಾಪನ ಕೇಂದ್ರಗಳಲ್ಲಿ, ಅಂದರೆ 76 ಮೌಲ್ಯಮಾಪನ ಕೇಂದ್ರ ಏನಿದ್ದಾವೆ ಇವ್ಯಾಲ್ಯೂಯೇಷನ್ ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ವ್ಯಾಲ್ಯೂಯೇಷನ್ ಶುರು ಮಾಡಿದರೆ ವಿದ್ಯಾರ್ಥಿಗಳ ಮೌಲ್ಯಮಾಪನ ಎಲ್ಲ ಬಹುತೇಕ ಕಂಪ್ಲೀಟ್ ಆಗಿದ್ದಾವೆ ಅಂತ ಹೇಳ್ಬೋದಾಗಿರುವಂಥದ್ದು. ಕಂಪ್ಲೀಟ್ ಕೂಡ ಆಗಿದ್ದಾವೆ. ಈಗ ಎಲ್ಲ ವಿಷಯಗಳ ಎಲ್ಲ ಸಬ್ಜೆಕ್ಟ್ಸನ್ನು ಒಂದು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರುವಂಥದ್ದಾಗಿರುತ್ತೆ. ಈಗ ಸುಮಾರು 25,000ಕ್ಕೂ ಈ ವರ್ಷ ವಿದ್ಯಾರ್ಥಿಗಳಿಗೆ ಅಂದರೆ ಶಿಕ್ಷಕರಿಂದ ಮೌಲ್ಯಮಾಪನ ಕಾರ್ಯ ನಡೆದಿರೋದಾಗಿರುತ್ತೆ ಉಪನ್ಯಾಸಕರಿಂದ. ಇದೀಗ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದ್ದು ವಿದ್ಯಾರ್ಥಿಗಳ ಮಾರ್ಕ್ಸ್ಗಳನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಕೆಲಸಗಳಾಗ್ತಿದ್ದಾವೆ. ಬಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ವೈರಲ್ ಆಗ್ತಿರುವಂಥ ಸುದ್ದಿ ಅಂದರೆ ಏಪ್ರಿಲ್ 5ನೇ ತಾರೀಕು ರಿಸಲ್ಟ್ ಅಂತ ಎಲ್ಲ ಕಡೆನೂ ಹಬ್ಬಿಡ್ತದೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಕೂಡ 5ನೇ ತಾರೀಕು ಮೊಬೈಲ್ ಇಟ್ಕೊಂಡು ಕೂತಿದ್ರು. ಬೆಳಿಗ್ಗೆನೇ ಕೂಡ ರಿಸಲ್ಟ್ ಬಂತಾ ಬಂದಿದೆಯಂತೆ, ಲಿಂಕ್ ಕಳಿಸಿ ಹಾಗೆ ಹೀಗೆ ಅಂತೆಲ್ಲ ವಿದ್ಯಾರ್ಥಿಗಳ ಅಧಿಕೃತ ಮಾಹಿತಿ ಅಂತ ಒಂದು ಪ್ರಕಟಣೆ ಅಂತ ಹೊರಬೀಳುತ್ತೆ. ಪತ್ರಿಕಾ ಪ್ರಕಟಣೆ ಅಂತ ಆಗಿರ್ಬೋದು ಅಥವಾ ಸಾಮಾಜಿಕ ಒಂದು ಅಂದರೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಒಂದು ಶಿಕ್ಷಣ ಸಚಿವರು ಯಾರಾದರೂ ಮಾಹಿತಿನ ಕೊಡ್ತಾರೆ ಅವರ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಅಥವಾ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಒಂದು ಪ್ರೆಸ್ ಮೀಟನ್ನು ಹಿಡಿಯೋದ್ರ ಮುಖಾಂತರದಲ್ಲಿ ಒಂದು ಮಾಧ್ಯಮಗಳನ್ನ ಕರೆಸೋದ್ರ ಮುಖಾಂತರದಲ್ಲಿ ಅವರು ಅನೌನ್ಸ್ಮೆಂಟ್ ಅನ್ನು ಕೊಡ್ತಾರೆ. ಹಾಗೆ ಎಲ್ಲ ಕಡೆನೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ, ಸುದ್ದಿ ಅಧಿಕೃತವಾಗಿ ಇರುತ್ತೆ ಅಂತ ಮಾಹಿತಿ ಬರುತ್ತೆ. ಸದ್ಯಕ್ಕೆ ಎಲ್ಲೂ ಕೂಡ ಒಂದು ಏಪ್ರಿಲ್ 5ನೇ ತಾರೀಕಿನಂದು ರಿಸಲ್ಟ್ ಬರುತ್ತೆ ಅಂತ ಯಾರೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಸೊ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರೋದು ಯಾವಾಗ ಏಪ್ರಿಲ್ 3ನೇ ತಾರೀಕಿನಂದು ಕಂಪ್ಲೀಟ್ ಆಗಿರೋದಾಗಿರುತ್ತೆ. ಆ ಕಾರಣಕ್ಕೆ ಏಪ್ರಿಲ್ 3ನೇ ತಾರೀಕು ಕಂಪ್ಲೀಟ್ ಆಗಿದ್ದು ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಸಲ್ಟ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಏಪ್ರಿಲ್ನ ಸೆಕೆಂಡ್ ವೀಕ್ನಲ್ಲಿ ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದು ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ವಿದ್ಯಾರ್ಥಿಗಳ ಮಾರ್ಕ್ಸ್ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಕೆಲಸ ಇರುತ್ತೆ. ಅದಾದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಅನ್ನು ಕೊಡುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಅಂದರೆ ರಿಸಲ್ಟ್ ಅನೌನ್ಸ್ ಮಾಡೋದಾಗಿರುತ್ತೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಇದೇ ದಿನಾಂಕದಂದು ರಿಸಲ್ಟ್ ಬರುತ್ತೆ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ.
ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಆಗಿರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನ ಕಾದು ನೋಡಬೇಕಿರುತ್ತೆ. ಏಪ್ರಿಲ್ ಸೆಕೆಂಡ್ ವೀಕ್ನಲ್ಲಿ ರಿಸಲ್ಟ್ ಅನ್ನ ನಿರೀಕ್ಷೆ ಮಾಡಬಹುದಾಗಿರುವಂಥದ್ದು. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುವಂಥದ್ದು, ರಿಸಲ್ಟ್ ಯಾವಾಗ ಆಗಿದ್ರೆ ಸೊ ಏಪ್ರಿಲ್ ಸೆಕೆಂಡ್ ವೀಕಲ್ಲಿ ನಿಮ್ಮ ರಿಸಲ್ಟ್ ಅದು ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಆರಾಮಾಗಿರಿ. ಸೊ ಯಾವುದೇ ರೀತಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಗೊಂದಲ ನೆಟ್ಕೊಬೇಡಿ. ರಿಸಲ್ಟ್ ಅಂತಕ್ಕಂಥದ್ದು ಒಂದು ದಿನ ಬಂದೇ ಬರುತ್ತೆ. ಸೊ ಆ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ವಿದ್ಯಾರ್ಥಿಗಳು ಅಥವಾ ಹೆಚ್ಚಿಗೆ ಮಾರ್ಕ್ಸ್ ಅಂತ ಬಂದಂಥ ವಿದ್ಯಾರ್ಥಿಗಳು ಮುಂದಿನ ಕೋರ್ಸ್ಗಳಿಗೆ ಗಮನ ಕೊಡ್ತೀರಾ. ಸೊ ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡ್ತೀರಾ, ಅಥವಾ ಫೇಲ್ ಆಗ್ತೀವಿ ಅಂತ ಭಯ ಇರುವಂಥ ವಿದ್ಯಾರ್ಥಿಗಳು ಕೂಡ ಹೋಪನ್ನು ಇಟ್ಕೊಂಡಿರಿ. ನೀವು ಕೂಡ ಪಾಸ್ ಆಗ್ಬೋದು, ಉತ್ತಮ ಅಂಕ ಕೂಡ ಗಳಿಸಬಹುದು. ಅಥವಾ ವಿದ್ಯಾರ್ಥಿಗಳಿಗೆ ಏನಾದರೂ ಮಿಸ್ ಆಗಿ ಏನಾದರೂ ಒಂದು ಪಕ್ಷ ಫೇಲ್ ಗೀಲ್ ಆಯಿತು ಅಥವಾ ಕಡಿಮೆ ಮಾರ್ಕ್ಸ್ ಬಂತು ಅಂದರೆ ಸೆಕೆಂಡ್ ಎಕ್ಸಾಮ್ ಇರುತ್ತೆ, ಮೂರನೇ ಎಕ್ಸಾಮ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೇವೆ. ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳು ಆತಂಕನ ಪಡಬೇಡಿ. ಯಾಕಂದ್ರೆ ನಿಮಗೆ ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮ್ ಅಂತ ಕೊಟ್ಟಿರೋದ್ರಿಂದ ಅದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇದೀಗಾಗಿದ್ರೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮತ್ತು ಶಿಕ್ಷಣ ಸಚಿವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಕಳೆದ ಒಂದು ವರ್ಷಗಳಲ್ಲಿ ಕೋವಿಡ್ನ ಸಂದರ್ಭಗಳಲ್ಲಿ ಒಂದು ಕೋವಿಡ್-19 ಒಂದು ಸಾಂಕ್ರಾಮಿಕ ರೋಗದ ಒಂದು ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ 20% ಕೃಪಾಂಕವನ್ನು ಕೊಡ್ತಿದ್ರು. 20% ಅಂದರೆ ವಿದ್ಯಾರ್ಥಿಗಳಿಗೆ 100 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತಿದ್ದಾರೆ ವಿದ್ಯಾರ್ಥಿಗಳು ಅಂದರೆ ಅದರಲ್ಲಿ 20% ಅಂದರೆ ವಿದ್ಯಾರ್ಥಿಗಳಿಗೆ ಎಷ್ಟಾಗ್ತದೆ. ಸೊ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥದ್ದು 20 ಅಂಕ ಕೃಪಾಂಕವಾಗಿ ಸಿಗ್ತಾ ಇತ್ತು ವಿದ್ಯಾರ್ಥಿಗಳಿಗೆ. ಸೊ 20% ರೀತಿಯಲ್ಲಿ ಕೃಪಾಂಕ ಅಂತ ಅಲ್ಲಿ ಮೆನ್ಷನ್ ಆಗಿರುವಂಥದ್ದಾಗಿರುತ್ತೆ. ಅಂದರೆ ಅಷ್ಟು ಪರ್ಸೆಂಟ್ ಕೃಪಾಂಕ ಅಂತ ಕೋವಿಡ್ ಸಂದರ್ಭಗಳಲ್ಲಿ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುವಂಥ ವಿದ್ಯಾರ್ಥಿಗಳನ್ನ ಪಾಸ್ ಕೂಡ ಮಾಡ್ತಿರು ಅಂತ ಹೇಳ್ಬೋದಾಗಿರುತ್ತೆ. ಸೊ ಈಗ 20% ಕೃಪಾಂಕ ಅಂತ ಏನಿತ್ತಲ್ಲ ಅದು ಕೋವಿಡ್ನ ಸಂದರ್ಭದಲ್ಲಿ ಇದ್ದಂಥ ನಿಯಮ ಆಗಿತ್ತು. ಆದರೆ ವಿದ್ಯಾರ್ಥಿಗಳಿಗೆ ಆ ನಿಯಮವನ್ನು 2025ರಲ್ಲಿ ಅನ್ವಯ ಆಗ್ತಿದೆಯಾ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತೀರಿ. ಕೆಲವು ಕಡೆ 10% ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ, 5% ಕೊಡ್ತಿದ್ದಾರೆ, 20% ಕೊಡ್ತಿದ್ದಾರೆ ಅಂತೆಲ್ಲ ಸುದ್ದಿ ಆಗ್ತಿದೆ. ಬಟ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಅವರು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂತಕ್ಕಂಥ ಸಂದರ್ಭಗಳಲ್ಲಿ 5% ಕೃಪಾಂಕಕ್ಕೆ ಅವಕಾಶ ಇದೆ. ಅಂದರೆ ಪಾರ್ಟ್ ಎ ಅಲ್ಲಿ ಪಾರ್ಟ್ ಬಿ ಅಲ್ಲಿ ವಿದ್ಯಾರ್ಥಿಗಳಿಗೆ 5% ಕೃಪಾಂಕ ಕೊಟ್ಟರೆ ಒಂದು ಸಬ್ಜೆಕ್ಟ್ಸ್ಗಳಿಗೆ ಮಾತ್ರ, ಪಾರ್ಟ್ ಎ ಅಲ್ಲಿ ಒಂದು ಪಾರ್ಟ್ ಬಿ ಅಲ್ಲಿ ಒಂದು ಈ ಥರ ಕೊಟ್ಟರಂಥ ಸಂದರ್ಭದಲ್ಲಿ ಅಂದರೆ ಹೆಚ್ಚಿಗೆ ಸಬ್ಜೆಕ್ಟ್ ಅಂದರೆ ಹೆಚ್ಚಿಗೆ ವಿಷಯಗಳಲ್ಲಿ ಅಂದರೆ ಇತರೆ ವಿಷಯಗಳಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರಬೇಕು. ಯಾವುದೋ ಒಂದು ವಿಷಯದಲ್ಲಿ 5% ಕೃಪಾಂಕ ಕೊಟ್ಟಾಗ ಮಾತ್ರ ವಿದ್ಯಾರ್ಥಿ ಪಾಸ್ ಆಗ್ತಾನೆ ಅಂದರೆ ಕೊಡ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ 5 ಮಾರ್ಕ್ಸ್ ಕೊಟ್ಟರೆ ಪಾಸ್ ಆಗ್ತಾನೆ ಅನ್ನೋ ಸಂದರ್ಭದಲ್ಲಿ ಕೊಡ್ತಾರೆ. ಅದನ್ನು ಬಿಟ್ಟು ಹೆಚ್ಚಿಗೆ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸಾಧ್ಯತೆನೇ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು 5% ಏನಿದೆಯಲ್ಲ ಅದು ಪ್ರತಿ ವರ್ಷ ಕೂಡ ನಿಗದಿಯಾಗಿ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಬಟ್ 20% ಕೃಪಾಂಕ ಅಂತ ಏನಿತ್ತಲ್ಲ 2024 ಅಂತ ಅದಕ್ಕೆ ಹಿಂದಿನ ವರ್ಷಗಳಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಕೊಟ್ಟಂಥ ಕೃಪಾಂಕ ಏನಿಲ್ಲ 20% ಕೃಪಾಂಕ ಅದನ್ನ ರದ್ದುಗೊಳಿಸಲಾಗಿದೆ ವಿದ್ಯಾರ್ಥಿಗಳು. ಕರ್ನಾಟಕದ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರೇ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರೋದಾಗಿರುತ್ತೆ. ಶಿಕ್ಷಣದ ಒಂದು ಗುಣಮಟ್ಟ ಆಗಿರ್ಬೋದು, ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಕಲಿಕಾ ಒಂದು ಸುಧಾರಣೆಗಳನ್ನಾಗಬೇಕು ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ 20% ಕೃಪಾಂಕ ಅಥವಾ ಕೋವಿಡ್ ಸಂದರ್ಭಗಳಲ್ಲಿ ಕೊಡ್ತಿರುವಂತಹ ಗ್ರೇಸ್ ಮಾರ್ಕ್ಸ್ ಅನ್ನ ರದ್ದುಗೊಳಿಸಲಾಗಿದೆ ಅಂತ 2025ಕ್ಕೆ ಈ ನಿಯಮ ಅನ್ವಯ ಆಗೋದಿಲ್ಲ ಅಂತ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿರ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಅಂತ ಇಟ್ಕೋಬೇಡಿ. ಯಾಕಂದ್ರೆ ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮ್ ಎಲ್ಲ ಕೊಟ್ಟಿದ್ದಾರೆ, ಒಂದು ಚೇಂಜಸ್ ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಗೊಂದಲ ಬೇಡ ಅಂತ ಹೇಳ್ತಾ ಇದೀಗ ಸೆಕೆಂಡ್ PUC ಪರೀಕ್ಷಾ ಫಲಿತಾಂಶ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ ವಿದ್ಯಾರ್ಥಿಗಳು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಥಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ, ನೈಜ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ. ಅವ್ರಿಗೂ ಕೂಡ ಸಾಕಷ್ಟು ಡೌಟ್ಸು ಪ್ರಶ್ನೆಗಳಲ್ಲೇ ಇರುತ್ತೆ, ಯಾವಾಗ ರಿಸಲ್ಟ್ ಬರುತ್ತೆ, ಏನು ಎತ್ತಾ, ಸೊ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಇಲ್ವಾ ಅಂತೆಲ್ಲ ಸ್ಪಷ್ಟನೆ ಅಂತೂ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ರದ್ದುಗೊಳಿಸಲಾಗಿದೆ. ಕೋವಿಡ್ನ ಸಂದರ್ಭಗಳಲ್ಲಿ ಕೊಡ್ತಿದ್ದಂಥ ಕೃಪಾಂಕ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತಕ್ಕಂಥ ಹಂತದಲ್ಲಿ ಕೆಲವೊಂದು ರೀತಿಯಾದಂಥ 5% ಗ್ರೇಸ್ ಮಾರ್ಕ್ಸ್ ಏನಿದೆಯಲ್ಲ ಅದನ್ನು ಅನ್ವಯ ಆಗುತ್ತೆ. ಅದು ಯಾರಿಗೆ ಅನ್ವಯ ಆಗ್ತದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಇರುತ್ತೆ ವಿದ್ಯಾರ್ಥಿಗಳೇ.